ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಿಮಗೆ ಶುಭವೂ ಸಂತೋಷವೂ ಸಮಾಧಾನವೂ ಆನಂದವೂ ನೆಮ್ಮದಿಯು ತಂದೆಯಾದ ದೇವರ ಮೂಲಕ ಸಿಗಲಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯಾದ ದೇವರಿಗೆ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶದೊಂದಿಗೆ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಅಂಶದ ಹೆಸರು ಕಬ್ಬಿಣದ ಗದೆಯಿಂದ ನಾಶ ಮಾಡುವೆ. ಅಂದರೆ ಹೇಗೆ? ಸತ್ಯವೇದ ಗ್ರಂಥದಲ್ಲಿ ಒಂದು ಮಾತು ಇರುತ್ತೆ, ಕಬ್ಬಿಣದ ಗದೆಯಿಂದ ನಾಶ ಮಾಡುವಿ ಎಂಬುವಂಥ ಮಾತು ಇರುತ್ತೆ ಪ್ರಿಯರೇ. ಕೀರ್ತನೆ ಗ್ರಂಥ 2ನೇ ಅಧ್ಯಾಯ, ಕೀರ್ತನೆ ಗ್ರಂಥ 2ನೇ ಅಧ್ಯಾಯ 8ನೇ ವಚನವನ್ನು ಹಾಗೂ 9ನೇ ವಚನವನ್ನು ನೋಡೋಣ. ನೀನು ಕೇಳಿಕೊಂಡರೆ ನಾನು ಅನ್ಯ ಜನಾಂಗಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು, ಭೂಮಿಯ ಕಟ್ಟಕಡೆಯವರೆಗೂ ಇರುವ ಎಲ್ಲ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು. ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವಿ, ಮಣ್ಣಿನ ಮಡಿಕೆಗಳನ್ನು ಎಂಬಂತೆ ಅವರನ್ನು ಒಡೆದು ಹಾಕುವಿ ಎಂದು ಹೇಳಿದನು. ಈ ಒಂದು ವಚನದಲ್ಲಿ ಈ ಮಾತನ್ನು ನಾವು ಗಮನಿಸೋಣ. ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವಿ, ಮಣ್ಣಿನ ಮಡಿಕೆಗಳನ್ನು ಎಂಬಂತೆ ಅವರನ್ನು ಒಡೆದು ಹಾಕುವಿ ಎಂದು ಹೇಳಿದನು. ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸಬೇಕು. ಅಂದರೆ ಭೂಲೋಕದಲ್ಲಿ ದೇವರು ತನ್ನ ಪ್ರಿಯ ಕುಮಾರನಿಗೆ ಅಧಿಕಾರವನ್ನು ಕೊಟ್ಟು ನಂತರ ಅವರನ್ನು ಕಬ್ಬಿಣದ ಗದೆಯಿಂದ ನಾಶ ಮಾಡೋದಕ್ಕೆ ತನ್ನ ಪ್ರಿಯ ಕುಮಾರನಿಗೆ ಅಧಿಕಾರವನ್ನು ಕೊಡುವಂಥದ್ದು ನಾವು ನೋಡ್ತೀವಿ. ಅಂದರೆ ಇದರ ಅರ್ಥ ಏನು ಅಂತ ನೋಡುವಾಗ, ಕಬ್ಬಿಣದ ಗದೆಯಿಂದ ಅಂದರೆ ದೇವರು ತನ್ನ ಪ್ರಿಯ ಕುಮಾರನಿಗೆ ಅಧಿಕಾರವನ್ನು ಕೊಡುವಂಥದ್ದು. ಈ ಅಧಿಕಾರ ಹೇಗಿರುತ್ತಪ್ಪ ಅಂತ ನೋಡುವಾಗ, ಕಬ್ಬಿಣ ಯಾವ ರೀತಿ ಗಟ್ಟಿಯಾಗಿರುತ್ತೋ ಅದೇ ಪ್ರಕಾರ ಆತನ ಆಳ್ವಿಕೆ ಗಟ್ಟಿಯಾಗಿರುತ್ತೆ, ಆತನ ಆಳ್ವಿಕೆ ದೃಢವಾಗಿರುತ್ತೆ, ಸ್ಥಿರವಾಗಿರುತ್ತೆ, ಶಾಶ್ವತವಾಗಿರುತ್ತೆ ಅಂತ ಹೇಳಿ ತೋರಿಸೋದಕ್ಕೆ ಈ ಒಂದು ಮಾತನ್ನು ದೇವರು ಬಳಸಿರುವಂಥದ್ದು ನೋಡ್ತೀವಿ. ಅಂದರೆ ದೇವರ ರಾಜ್ಯ, ಯೇಸು ಕ್ರಿಸ್ತನ ರಾಜ್ಯ ಇದೆ ನೋಡಿ ಪ್ರಿಯರೇ, ಅದು ದೃಢವಾದ ರಾಜ್ಯ, ಶಾಶ್ವತವಾದದ್ದು. ಈ ಶಾಶ್ವತವಾದದ್ದು, ದೃಢವಾದದ್ದು, ಗಟ್ಟಿಯಾಗಿರುವಂಥದ್ದು ತನ್ನ ಪ್ರಿಯ ಕುಮಾರನ ರಾಜ್ಯ. ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವಿ ಅಂದಾಗ ಅವರ ಕ್ರಿಯೆಗಳು ಯಾವ ಕ್ರಿಯೆಗಳು? ಪಾಪದ ಕ್ರಿಯೆಗಳು, ಕೆಟ್ಟ ಕ್ರಿಯೆಗಳು. ಯಾವ ರೀತಿ ನಾಶ ಮಾಡ್ತಾರೆ ಅಂತ ನೋಡುವಾಗ, ತನ್ನ ವಾಕ್ಯದ ಮೂಲಕ. ಯಾವ ಕ್ರಿಯೆಗಳು? ಕೆಟ್ಟ ಕ್ರಿಯೆಗಳು, ಪಾಪದ ಕ್ರಿಯೆಗಳು, ದುಷ್ಕಾರ್ಯಕ್ರಮಗಳನ್ನು ವಾಕ್ಯದ ಮೂಲಕ ಒಡೆಯುವಂಥದ್ದು. ಇನ್ನೊಂದು ವಚನವನ್ನು ಕೂಡ ನಾವು ಗಮನಿಸೋಣ. ಯೆರೆಮೀಯ ಗ್ರಂಥ 23ನೇ ಅಧ್ಯಾಯ, ಯೆರೆಮೀಯ ಗ್ರಂಥ 23ನೇ ಅಧ್ಯಾಯ 29ನೇ ವಚನದಲ್ಲಿ ಒಂದು ಅದ್ಭುತವಾದಂಥ ಮಾತಿರುತ್ತೆ, ಧ್ಯಾನಿಸೋಣ ಪ್ರಿಯರೇ. ಹೊಟ್ಟೆಲ್ಲಿ ಕಾಳೆಲ್ಲಿ ನಿನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚೆಮಟಿಗೂ ಸಮಾನವಾಗಿದೆಯಲ್ಲ, ಯೆಹೋವನು ಇದನ್ನು ನುಡಿದಿದ್ದಾನೆ. ದೇವರ ವಾಕ್ಯವು ಯಾವುದಕ್ಕೆ ಸಮಾನವಾಗಿದೆಯಂತೆ? ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚೆಮಟಿಗೂ ಸಮಾನವಾಗಿದೆ. ಸುತ್ತಿ ಇರುತ್ತಲ್ಲ, ಸುತ್ತಿಗೆ, ಚೆಮಟಿ, ಅದಕ್ಕೆ ಸಮಾನವಾಗಿದೆಯಂತೆ. ದೇವರ ವಾಕ್ಯವು ಬಂಡೆಯನ್ನು ಒಡೆದು ಬಿಡುವ ಚೆಮಟಿಗೆ ಸಮಾನವಾಗಿದೆ. ನೋಡುವಾಗ ಕಬ್ಬಿಣದ ಚೆಮಟಿ. ಕೀರ್ತನೆ ಗ್ರಂಥ 2ನೇ ಅಧ್ಯಾಯ 8-9ನೇ ವಚನವನ್ನು ನೋಡಿದ್ದೇವೆ. ಅಲ್ಲಿ ನೋಡುವಾಗ ಕಬ್ಬಿಣದ ಗದೆಯಿಂದ ಅಂದರೆ ದೇವರು ತನ್ನ ಪ್ರಿಯ ಕುಮಾರನ ಮೂಲಕ ಆಳ್ವಿಕೆ ಮಾಡುವಂಥದ್ದು. ಹೇಗೆ? ವಾಕ್ಯದ ಮೂಲಕ. ದೇವರ ವಚನವು, ದೇವರ ವಾಕ್ಯ ಇದೆ ನೋಡಿ ಪ್ರಿಯರೇ, ಈ ವಾಕ್ಯದ ಮೂಲಕ ಮನುಷ್ಯರನ್ನ ಏನು ಮಾಡ್ತಾರೆ ಗೊತ್ತಾ? ಬದಲಾವಣೆ ಮಾಡುವಂಥದ್ದು. ಅದಕ್ಕೆ ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವಿ ಅಂತ ಹೇಳ್ತಾರೆ. ಅವರನ್ನು ಮಣ್ಣಿನ ಮಡಿಕೆಯಂತೆ ಒಡೆದಾಕಿವಿ ಅಂತ ಹೇಳ್ತಾರೆ. ಯಾವ ರೀತಿ ಅಂತ ನೋಡುವಾಗ, ದೇವರ ವಾಕ್ಯದ ಮೂಲಕ. ಈ ದೇವರ ವಾಕ್ಯವನ್ನು ನಾವು ಕೇಳಿದಾಗ, ದೇವರ ವಾಕ್ಯವನ್ನು ನಾವು ಗಮನಿಸಿದಾಗ, ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿ ಮನುಷ್ಯನು ಕರಗಿ ಹೋಗ್ತಾನೆ. ಪ್ರತಿ ಮನುಷ್ಯನು ಆಲೋಚನೆ ಮಾಡಿದಾಗ ಒಳಪಡ್ತಾನೆ, ವಿಧೇಯನಾಗ್ತಾನೆ, ಭಕ್ತನಾಗ್ತಾನೆ, ನಿಜವಾದ ಭಕ್ತನಾಗ್ತಾನೆ. ಹೇಗೆ? ನಮ್ಮ ತಂದೆಯವರು
ನಮ್ಮ ರಕ್ಷಕನು ಇವರು, ಮೋಕ್ಷ ಪ್ರದಾತನು ಈತನು, ಮೋಕ್ಷ ಪ್ರದಾತನು ಈತನು, ನಮ್ಮ ರಕ್ಷಕನು ಈತನು, ನಮ್ಮ ಹೆತ್ತ ತಂದೆ ಈತನು ಅಂತ ಹೇಳಿ ವಾಕ್ಯದ ಮೂಲಕ ತಿಳಿದುಕೊಂಡು ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ವಿಧೇಯನಾಗಿ ಭಕ್ತಿಯಿಂದ ನಡೀತಾನೆ. ದೇವರನ್ನು ತಿಳಿಯದೆ ಇದ್ದಾಗ ಮಾಡಿರುವಂಥ ತಪ್ಪುಗಳನ್ನು ಒಪ್ಪಿಕೊಳ್ತಾನೆ. ಅದು ಹೇಗೆ ಸಾಧ್ಯ ಅಂತ ನೋಡುವಾಗ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಗ್ರಂಥವನ್ನು ಓದುವಾಗ ಅನೇಕ ಮಂದಿ ಬದಲಾಗಿದ್ದಾರೆ. ದೇವರನ್ನು ನಂಬದೇ ಇದ್ದಾಗ ಕುಡುಕರು, ವ್ಯಭಿಚಾರಿಗಳು, ಇಲ್ಲಾಂದರೆ ಮೋಸ ಮಾಡುವವರು, ನರಹಂತಕರು, ಕ್ರೂರರು, ದ್ರೋಹಿಗಳು ಆಗಿರ್ತಾರೆ. ಅಂಥ ಒಂದು ಮನುಷ್ಯರು ದೇವರ ವಾಕ್ಯವನ್ನು ತಿಳಿದುಕೊಂಡಾಗ, ದೇವರನ್ನು ಅರ್ಥ ಮಾಡಿಕೊಂಡಾಗ ತಮ್ಮ ಬದುಕುಗಳನ್ನು ಬದಲಾವಣೆ ಮಾಡಿಕೊಂಡು ದೇವರ ಬಳಿಗೆ ತಿರುಗುವಂಥದ್ದು, ದೇವರಿಗೆ ವಿಧೇಯರಾಗುವಂಥದ್ದು ನಡೀತಾ ಇದೆ ಪ್ರಿಯರೇ. ಅನೇಕರು ಬದಲಾಗಿದ್ದಾರೆ. ಅನೇಕ ಮಂದಿ ವ್ಯಭಿಚಾರಿಗಳು ಬದಲಾಗಿದ್ದಾರೆ, ಅನೇಕ ಮಂದಿ ಕಳ್ಳರು ಬದಲಾಗಿದ್ದಾರೆ, ಅನೇಕ ಮಂದಿ ಲಂಚಾಕೋರರು ಬದಲಾಗಿದ್ದಾರೆ, ಅನೇಕ ಮಂದಿ ದೇವರ ವಾಕ್ಯದ ಮೂಲಕ ಬದಲಾಗಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಒಬ್ಬ ಸುಂಕದವನು, ಜಕ್ಕಾಯನು ಎಂಬುವಂಥ ಒಬ್ಬ ಸುಂಕದವನು ಆ ಸಮಾಜದಲ್ಲಿ ಪಾಪಾತ್ಮನೆಂದು ಕರೆಯಲ್ಪಡ್ತಾ ಇದ್ದಾನೆ. ಯಾವಾಗ ಯೇಸು ಕ್ರಿಸ್ತರ ಮಾತನ್ನು ಕೇಳಿದ ತಕ್ಷಣ ಬದಲಾಗಿ ಯೇಸು ಕ್ರಿಸ್ತರನ್ನ ಅಂಗೀಕರಿಸಿದಾಗ ಯೇಸು ಕ್ರಿಸ್ತರು ಹೇಳುವಂಥ ಮಾತೇನು ಗೊತ್ತಾ? ಈ ಮನುಷ್ಯನು ಕೂಡ ಅಬ್ರಹಾಮನ ಮಗನು ಅಂತೇಳಿ. ಈ ಮನುಷ್ಯನು ಕೂಡ ಅಬ್ರಹಾಮನ ಮಗನು, ದೇವರ ಸಭೆಗೆ ಸಂಬಂಧಪಟ್ಟವನು, ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟವನು, ಇಸ್ರಾಯೇಲ್ಯರ ಜನರಲ್ಲಿ ಸೇರಿಸಲ್ಪಟ್ಟವನು, ಭಕ್ತರ ಗುಂಪಿನಲ್ಲಿ ಸೇರಿಸಲ್ಪಟ್ಟವನಂತೇಳಿ ಸಾಕ್ಷಿಯನ್ನು ಪಡೀತಾನೆ. ಅದೇ ಪ್ರಕಾರ ಒಂದು ಕಾಲದಲ್ಲಿ ಸೌಲನು ಅಪೋಸ್ತಲನಾಗಿರುವಂಥ ಪೌಲನೆಂದು ಕರೆಯಲ್ಪಡ್ತಾ ಇದ್ದಾರಲ್ಲ ಬೈಬಲ್ ಗ್ರಂಥದಲ್ಲಿ, ಒಂದು ಕಾಲದಲ್ಲಿ ದೇವರ ಸಭೆಯನ್ನು ಹಾಳು ಮಾಡಿರುವಂಥ ವ್ಯಕ್ತಿ. ಆ ಮನುಷ್ಯನು ಕೂಡ ತನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಯೇಸು ಕ್ರಿಸ್ತರನ್ನು ಅರ್ಥ ಮಾಡಿಕೊಂಡು ಜೀವಿಸ್ತಾನೆ ಪ್ರಿಯರೇ. ಜೀವಿಸಿ ದೇವ್ರಿಗೋಸ್ಕರ ತನ್ನ ಬದುಕನ್ನು ಪಣವಾಗಿಡ್ತಾನೆ. ಕಾರಣ ಏನಂತ ನೋಡುವಾಗ ದೇವರ ವಾಕ್ಯವೆಂಬ ಕಬ್ಬಿಣದ ಗದೆಯೆಂದು ಬದಲಾವಣೆ ಹೊಂದಿ ದೇವರಿಗೆ ಒಳಪಟ್ಟು ವಿಧೇಯನಾಗಿ ಅನೇಕರಿಗೆ ಸುವಾರ್ತೆಯನ್ನ ಸಾರ್ತಾನೆ. ಕಾರಣ ಬದಲಾಗ್ತಾನೆ. ಅದೇ ರೀತಿಯಲ್ಲಿ ಅನೇಕರು ಬದಲಾಗ್ತಾರೆ. ಅಪೋಸ್ತಲರ ಮಾತುಗಳನ್ನು ಕೇಳಿ ಅನೇಕರು ಬದಲಾಗ್ತಾರೆ. ಆ ಬದಲಾಗುವಂಥದ್ದು ಇದೆ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವಿ ಅಂದಾಗ ಅವರ ಕ್ರಿಯೆಗಳನ್ನು ನಾಶ ಮಾಡಿ ಅವರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಾರೆ ಪ್ರಿಯರೇ. ಅದು ಹೇಗೆ ಸಾಧ್ಯ ಅಂತ ನೋಡುವಾಗ ವಾಕ್ಯದ ಮೂಲಕ ಸಾಧ್ಯವಾಗ್ತಾ ಇದೆ. ಒಂದು ವೇಳೆ ದೇವರ ವಾಕ್ಯಕ್ಕೆ ಒಳಪಡದೆ ಹೋದರೆ ಮತ್ತೊಂದು ರೀತಿಯಲ್ಲಿ ತೀರ್ಪಾಗುತ್ತೆ. ಏನು ತೀರ್ಪಾಗುತ್ತೆ? ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 18ನೇ ವಚನ 19ನೇ ವಚನವನ್ನು ನೋಡೋಣ ಪ್ರಿಯರೇ. 18-19ನೇ ವಚನ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳನ್ನು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇವೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ನೋಡಿ, ದೈವ ಕುಮಾರನನ್ನು ಯಾರು ನಂಬುತ್ತಾರೋ ಅವರಿಗೆ ತೀರ್ಪಾಗಲ್ಲ, ಅವರಿಗೆ ರಕ್ಷಣೆ ಮಾರ್ಗ ಸಿಗುತ್ತೆ, ಅವರಿಗೆ ಮೋಕ್ಷ ಮಾರ್ಗ ಸಿಗುತ್ತೆ. ಯಾರು ಅರ್ಥ ಮಾಡಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಭಯಭಕ್ತಿಯಿಂದ ಯಾರು ನಡೀತಾರೋ ಅವರಿಗೆ ನಿತ್ಯ ಜೀವ ಸಿಗುತ್ತೆ, ಪರಲೋಕ ಸಿಗುತ್ತೆ ಅಂತ ಹೇಳ್ತಾರೆ. ಯಾರು ನಂಬೋದಿಲ್ವೋ ಅವರಿಗೆ ತೀರ್ಪಾಗುತ್ತೆ ಅಂತ ಹೇಳ್ತಾರೆ. ಈ ಲೋಕದಲ್ಲಿ ಬದುಕ್ತಾರೆ, ಸ್ವಲ್ಪ ಕಾಲ ಬದುಕ್ತಾರೆ, ಮರಣ ಬಂದ ಮೇಲೆ ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ. ಅಲ್ಲಿ ಯಾತನೆ ಪಡುವಂಥ ಸ್ಥಳ, ಅಲ್ಲಿ ಯಾತನೆ ಪಡಬೇಕಾಗುತ್ತೆ, ಅಲ್ಲಿ ಗೋಳಾಡಬೇಕಾಗುತ್ತೆ. ಎಷ್ಟು ಕಾಲದವರೆಗೆ ಅಂತ ನೋಡುವಾಗ ಆತ್ಮ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಅಂಥ ಭಯಂಕರವಾದಂಥ ಪರಿಸ್ಥಿತಿಗೆ ಅಲ್ಲಿ ಹೋಗ್ಬೇಕಾಗತ್ತೆ ಪ್ರಿಯರೇ.
ಆದುದರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಭಯಭಕ್ತಿಯಿಂದ ಜೀವಿಸೋಣ, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋಣ. ಮತ್ತೊಂದು ವಚನವನ್ನು ತೋರಿಸಿ ನಾನು ಮುಗಿಸ್ತೀನಿ ಪ್ರಿಯರೇ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 26ನೇ ವಚನ 27ನೇ ವಚನವನ್ನು ನೋಡೋಣ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 26ನೇ ವಚನ 27ನೇ ವಚನವನ್ನು ನೋಡೋಣ ಪ್ರಿಯರಾದ ದೇವರ ಮಕ್ಕಳಿರ. 26, 27ನೇ ವಚನ. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಮಣ್ಣಿನ ಮಡಿಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು. ಅವರ ಬಲ ಮುರಿದು ಹೋಗುವುದು ಅಂದರೆ ತಂದೆಯಾದ ದೇವರ ಮೂಲಕ ಅಧಿಕಾರವನ್ನು ಪಡ್ಕೊಂಡಂಥ ಪ್ರಭು ಮತ್ತೆ ಏನು ಮಾಡ್ತಾರಪ್ಪ ಅಂತ ನೋಡುವಾಗ, ಯಾರು ದೇವರಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ಯಾರು ನಡ್ಕೊಳ್ತಾರೋ ಅವರಿಗೆ ದೇವರು ಅಧಿಕಾರವನ್ನು ಕೊಡುವಂಥದ್ದು ನೋಡ್ತೀವಿ. ದೇವರು ಕೊಡುವಂಥ ಅಧಿಕಾರ ಯಾರ ಮೂಲಕ? ತನ್ನ ಪ್ರಿಯಕುಮಾರನ ಮೂಲಕ. ತನ್ನ ಪ್ರಿಯಕುಮಾರನ ಮೂಲಕ ಅಧಿಕಾರ ಪಡ್ಕೊಂಡವ್ರಿಗೆ ಹೇಳುವಂಥ ಮಾತೇನಂತ ನೋಡುವಾಗ, ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಮಣ್ಣಿನ ಮಡಿಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು. ಒಡಿತಾರೆ ಅಂದರೆ ಈ ಲೋಕದಲ್ಲಿ ಕೆಟ್ಟ ಗುಣಗಳನ್ನು ಇದ್ದಾಗ ಅದನ್ನು ಮುರಿಯುವಂಥದ್ದು, ಅದನ್ನು ಒಡೆದು ಹಾಕುವಂಥದ್ದು, ಅದನ್ನು ನಾಶ ಮಾಡುವಂಥದ್ದು ವಾಕ್ಯದ ಮೂಲಕ. ಅದಕ್ಕೆ ಅಪೊಸ್ತಲರು ನೋಡಿ ಪ್ರಿಯರೇ, ದೇವರ ವಾಕ್ಯವನ್ನು ಅನೇಕರಿಗೆ ತಿಳಿಸಿ ಸತ್ಯದ ಮಾರ್ಗದಲ್ಲಿ ನಡೆಸ್ತಾರೆ. ಲೋಕದಲ್ಲಿ ಅವ್ರ ಜನ ಹೇಗಿರ್ತಾರೆ? ಅನೇಕ ಪಾಪದ ವ್ಯಾಮೋಹದಲ್ಲಿ ಇರ್ತಾರೆ. ಆ ಪಾಪದ ವ್ಯಾಮೋಹದಲ್ಲಿ ಇದ್ದಂಥ ಅವರನ್ನು ಬಿಡಿಸಿ ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಾರೆ ವಾಕ್ಯದ ಮೂಲಕ. ಅದೇ ಪ್ರಕಾರ ನೀನಾಗಿರ್ಬೋದು, ನಾನಾಗಿರ್ಬೋದು, ಈ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಭಯಭಕ್ತಿಯಿಂದ ನಡೆದಾಗ ಪ್ರಿಯರಾದ ದೇವರ ಮಕ್ಕಳಿರ ನೆಮ್ಮದಿ ಇರುತ್ತೆ, ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ. ಒಂದು ವೇಳೆ ಪ್ರಾಣ ಹೋದರೆ, ಒಂದು ವೇಳೆ ನಾವು ಸತ್ತೋದರೆ ನಿತ್ಯ ಜೀವನ ನಾವು ಪಡ್ಕೊಳ್ತೀವಿ ಪ್ರಿಯರೇ. ಆದ್ದರಿಂದ ಪ್ರತಿನಿತ್ಯ ದೇವರ ವಾಕ್ಯವನ್ನು ಧ್ಯಾನಿಸಿ, ದೇವರ ವಾಕ್ಯವನ್ನು ಪಾಲಿಸಿ, ದೇವ್ರಿಗೋಸ್ಕರ ಜೀವಿಸಿ ಪ್ರಿಯರೇ. ತಲೆಬಾಗಿಸಿ ಪ್ರಾರ್ಥನೆ ಮಾಡ್ತೀವಿ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು. ಎಷ್ಟು ಮಂದಿ ನಿಮ್ಮ ಮಕ್ಕಳು ಕುಟುಂಬ ಸಹಿತವಾಗಿ ವೀಕ್ಷಿಸ್ತಾ ಇದ್ದಾರೋ ತಂದೆ, ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲ ಕುಟುಂಬವನ್ನು ಕನಿಕರಿಸಿ ಕಾಪಾಡಿ, ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ, ಪ್ರತಿಯೊಬ್ಬರನ್ನೂ ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ.